ನಿರೀಕ್ಷೆಯಂತೆ ಈಗ ಯಾವುದೇ ರಾಜ್ಯದಲ್ಲಿ ಕಾಲ್ ತುಳಿತ ಉಂಟಾದರೂ ಕೂಡ ಕೆಲವರು ಅದನ್ನ ಸ್ಟೇಟ್ಮೆಂಟ್ ರೀತಿಯಲ್ಲಿ ಕೊಡೋದಕ್ಕೆ ಶುರು ಮಾಡ್ತಾರೆ. ಈ ರೀತಿ ಆಗಬಾರ್ದಿತ್ತು, ನಾವು ವಿಷಾದ ವ್ಯಕ್ತಪಡಿಸ್ತೀವಿ, ಪರಿಹಾರ ಘೋಷಣೆ ಮಾಡ್ತೀವಿ ಅಂತ ಆಡಳಿತ ಪಕ್ಷದವರು ಹೇಳಬಹುದು. ವಿರೋಧ ಪಕ್ಷದವರು ಇದೇ ವಿಚಾರಗಳನ್ನ ಇಟ್ಕೊಂಡು ಹೇಗಾದ್ರೂ ಮಾಡಿ ಇದನ್ನ ಎನ್ಕ್ಯಾಶ್ ಮಾಡಿಕೊಂಡು ಮುಂಬರುವಂತಹ ಚುನಾವಣೆಯಲ್ಲಿ ನಮ್ಮ ಬೇಳೆ ಬೇಯಿಸ್ಕೊಳ್ಳೋಣಪ್ಪ ಅಂತ ನಿರ್ಧಾರ ಮಾಡ್ಬಿಡ್ತಾರೆ. ಹಂಗೆ ನಮ್ಮ ರಾಜ್ಯ ಸೇರಿದಂತೆ ಉಳಿದ ರಾಜ್ಯಗಳ ರಾಜಕೀಯ ನಾಯಕರು ಈ ಕಾಲ್ ತುಳಿತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವ ನಾಯಕರು ಯಾವ ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಒಂದ್ಸಾರಿ ನೋಡ್ಕೊಂಡು ಬರೋಣ. ನಿನ್ನೆ ರಾತ್ರಿ ನಡೆದಂತ ತಮಿಳುನಾಡಲ್ಲಿ ನಡೆದಂತ ದುರಂತ ನಿಜವಾಗ್ಲೂ ನಮ್ಗೆಲ್ಲರೂ ಕೂಡ ಬಹಳ ದುಃಖವನ್ನು ತಂದಿದೆ. ಪಾಪ ಅಮಾಯಕರು, ಯುವಕರು, ತಾಯಂದಿರು, ಮಕ್ಕಳು ಎಲ್ಲರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮೃತಪಟ್ಟಿದ್ದು ನಮ್ಮೆಲ್ಲರೂ ಕೂಡ ನೋವುಂಟು ಮಾಡಿದೆ. ಕರ್ನಾಟಕ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಆ ಎಲ್ಲ ದುಃಖದ ಕುಟುಂಬದ ಜೊತೆಯಲ್ಲಿ ನಾವು ಕೂಡ ಇದ್ದೇವೆ. ಎಲ್ಲ ರಾಜಕೀಯ ಪಕ್ಷದವರು ಕೂಡ ಇದೊಂದು ದೊಡ್ಡ ಪಾಠ. ನಾವೆಲ್ಲ ಎಚ್ಚರಿಕೆಯಿಂದ ಈ ಸಂದರ್ಭದಲ್ಲಿ ಇರಬೇಕು, ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಸೊ ಇಡೀ ದೇಶನೇ ಇವತ್ತು ದಿಗ್ಭ್ರಮೆ ಆಗಿದೆ. ಅವರೆಲ್ಲ ಕುಟುಂಬಕ್ಕೆ, ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಎಲ್ಲ ನೊಂದಂತವರ ಜೊತೆಯಲ್ಲಿ ನಾವೆಲ್ಲ ಇರೋಣ, ಇಷ್ಟು ಮಾತ್ರ. ಕರೂರಲ್ಲಾದಂಥ ಘಟನೆ ಇಡೀ ದೇಶ ಬೆಚ್ಚಿ ಬೆರಗಾಗಿದೆ. ಈ ಥರ ಘಟನೆ ಯಾವತ್ತೂ ಕೂಡ ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ದೇಶದ ಇತಿಹಾಸದಲ್ಲಿ ಯಾವತ್ತೂ ಆಗಿಲ್ಲ. ಕರೂರಲ್ಲಾಗಿರುವಂಥ ಘಟನೆ ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಸತ್ತಿರೋದಂತ ನಾವು ನೋಡ್ತೀರಿ. ನಾವು ಇಲ್ಲಿ ವಿಧಾನಸೌಧದ ಮುಂದೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಮಾಡಿದಂಥ RCB ಅನಾಹುತವನ್ನ ನೋಡಿ ಸುಮಾರು 11 ಜನ ಈ ಅನಾಹುತದಲ್ಲಿ ಮಕ್ಕಳು ಎಲ್ಲ ಸತ್ತಿದ್ರು. ಅದೇ ನಮಗೆ ದೊಡ್ಡ ಆಘಾತ. ಇದಾದ ಮೇಲೆ ಇವತ್ತು ಚಲನಚಿತ್ರ ನಟ ಅವರ ರಾಜಕೀಯ ರ್ಯಾಲಿಯಲ್ಲಿ ಟಿವಿಕೆ ಪಾರ್ಟಿ ನಮ್ಮ ಸುಧಾಕರ್ ರೆಡ್ಡಿ ಅವರು ತಮಿಳುನಾಡಿನ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಅಲ್ಲಿ ಹೋಗಿ ಭೇಟಿ ಮಾಡ್ತಾರೆ, ತಮಿಳುನಾಡಲ್ಲಿ ಹೋಗಿ ಭೇಟಿ ಮಾಡ್ತಾರೆ. ಸುಧಾಕರ್ ರೆಡ್ಡಿ ಅವರು ಕೂಡ ಅಲ್ಲಿ ಇನ್ಚಾರ್ಜ್ ಆಗಿದ್ದಾರೆ. ಈ ಘಟನೆ ಇಡೀ ಸಾರ್ವಜನಿಕರಲ್ಲಿ ಒಂದು ರೀತಿ ಸಂತಾಪ, ಒಂದು ಕಡೆ ಒಂದು ರೀತಿ ದಿಗ್ಭ್ರಾಂತಿಯನ್ನ ಉಂಟು ಮಾಡಿದೆ. ಕರೂರಿನಲ್ಲಿ ನಡೆದಿರುವಂತಹ ಒಂದು ದುರ್ಘಟನೆ 36ಕ್ಕೂ ಹೆಚ್ಚು ಜನರಲ್ಲಿ ಪ್ರಾಣವನ್ನ ಕಳೆದುಕೊಂಡಿರುವಂಥದ್ದು. ಕಾಲ್ ತುಳಿತದಲ್ಲಿ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ, ಮಕ್ಕಳು, ಬಹಳ ನೋವು ತರುವಂತ ಸಂಗತಿ. ನಾನು ಏನು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೂಡ ನಾವು ಕೋರ್ತೇನೆ. ಈ ಘಟನೆ ನಡಿಬಾರ್ದಾಗಿತ್ತು. ನಾನು ಕೂಡ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ. ಅವರ ನಿರೀಕ್ಷೆಗೂ ಮೀರಿ ಜನ ಸೇರಿರುವಂಥ ಸಂದರ್ಭದಲ್ಲಿ ಅವರ ಯಾರು ಕಾರ್ಯಕ್ರಮದ ಆಯೋಜಕರಿದ್ದಾರೆ ಸ್ವಲ್ಪ ಆಲೋಚನೆ ಮಾಡಬೇಕಾಗಿತ್ತು. ಕರೂರಿನಲ್ಲಿ